ಗೌರವಾನ್ವಿತ ಅತಿಥಿವರಿಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಪೋಷಕ ಬಂಧುಗಳೇ, ವಿದ್ಯಾಭಿಮಾನಿಗಳೇ, ಪುಟಾಣಿ ಮಕ್ಕಳೇ, ಇವತ್ತು ನಮ್ಮೂರ ಶಾಲೆಯ ಹಬ್ಬ. ಎಲ್ಲರೂ ಖುಷಿಯಾಗಿ ಹಬ್ಬದಲ್ಲಿ ಪಾಲ್ಗೊಂಡಿದ್ದೀರಾ. ನೋಡಲಿಕ್ಕೆ ಒಂಥರ ಖುಷಿ ಆಗ್ತದೆ. ನಾನು ಈ ಸಂಸ್ಥೆಗೆ ಮೊದಲ ಬಾರಿ ಬಂದದ್ದು. ಮಾನ್ಯ ಅಧ್ಯಕ್ಷರ ಫೋನ್ ಕರೆಗೆ ಹೋಗೊಟ್ಟು ನಾನು ಇವತ್ತು ಒಂದು ದಿನ ರಜೆ ಮಾಡಿ ಈ ಸಂಸ್ಥೆಗೆ ಬಂದಿದ್ದೇನೆ. ಉದ್ದೇಶ ಇಷ್ಟೇ, ಈ ಶಾಲೆಯ ಹಬ್ಬ ಹೇಗಿದೆ ಎಂಬುದನ್ನು ನೋಡಿಕೊಂಡು ಹೋಗೋಣ ಎಂಬ ಉದ್ದೇಶದಿಂದ ನಾನು ಬಂದಿದ್ದೇನೆ. ಬದಲಾಗಿ ಯಾವುದೇ ಭಾಷಣವನ್ನು ಮಾಡಲಿಕ್ಕೆ ನಾನು ಉದ್ದೇಶಿಸಿಲ್ಲ. ಯಾಕೆಂತೇಳಿದರೆ ಈಗ ನಿಮಗೆ ಗೊತ್ತುಂಟು, ಸಮಯ ಮೀರಿದೆ. ಈ ವೇದಿಕೆ ಭಾಷಣ ಮಾಡುವುದಕ್ಕೂ ಅಲ್ಲ. ಆದರೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ, ಶಾಲಾಭಿವೃದ್ಧಿ ಸಮಿತಿಯವರ ಒಂದು ಉತ್ಸಾಹ, ಅವರಲ್ಲಿ ಹೊರಹೊಮ್ಮುವಂಥ ಒಂದು ಪ್ರೋತ್ಸಾಹ ನೋಡುವಾಗ ನನಗೆ ಬಹಳ ಖುಷಿ ಆಗ್ತಾ ಇದೆ. ಇಂತಹ ಶಾಲಾಭಿವೃದ್ಧಿ ಸಮಿತಿಗಳು ಎಲ್ಲ ಶಾಲೆಗಳಲ್ಲಿ ಇದ್ದರೆ ಇವತ್ತು ಸರ್ಕಾರಿ ಶಾಲೆಗಳು ಯಾವ ಮಟ್ಟಕ್ಕೆ ತಲುಪಬಹುದು ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಕಾರಣ, ಈ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಿಂದ ಹಿಡಿದು ಸರ್ವ ಸದಸ್ಯರು ಮಾಡುವಂತಹ ಕೆಲಸ ಕಾರ್ಯಗಳನ್ನು ನಾನು ಇವತ್ತು ಬೆಳಗಿನಿಂದಲೇ ಅಬ್ಸರ್ವ್ ಮಾಡ್ತಾ ಬಂದಿದ್ದೇನೆ. ಅವರ ಒಂದು ಉತ್ಸಾಹವನ್ನು ಕಂಡಾಗ ನನಗೆ ಖುಷಿ ಆಗ್ತಾ ಇದೆ. ಇದು ಇವತ್ತು ನಮ್ಮ ಸರ್ಕಾರಿ ಶಾಲೆಗೆ ಬೇಕಾಗಿದೆ. ಮಾನ್ಯ ಪೋಷಕರೇ, ನೀವು ಇವರ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ಶಾಲೆಗಳ ಉಳಿವಿಗೆ ನಿಮ್ಮ ಸಹಕಾರ ಖಂಡಿತ ಸಿಗಲಿಕ್ಕೆ ಸಾಧ್ಯ ಇದೆ. ಆತ್ಮೀಯ ಪೋಷಕರೇ, ಪ್ರತಿಭಾ ಪುರಸ್ಕಾರವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಇವತ್ತು ಪ್ರತಿಭೆಗಳಿದ್ದರೆ ಮಾತ್ರ ನಿಮ್ಮ ಮಕ್ಕಳು ಜೀವನದಲ್ಲಿ ಯಶಸ್ಸನ್ನು ಪಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಇವತ್ತು ಈ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳನ್ನು ಇವತ್ತು ಪ್ರತಿಭೆಗಳ ಗಣಿಗಳಾಗಿ ವರ್ತಿಸಲಿಕ್ಕೆ ಅಥವಾ ಅವರನ್ನು ಪೋಷಿಸುವಂಥ ಮಹತ್ ಕಾರ್ಯ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡಿ ನನಗೆ ಬಹಳ ಖುಷಿಯಾಗಿದೆ. ಈಗಾಗಲೇ ಬಹಳ ಮಕ್ಕಳು ಬಹುಮಾನವನ್ನು ಪಡ್ಕೊಂಡು ಖುಷಿಯಾಗಿ ಹೋದದ್ದನ್ನು ನೋಡುವಾಗ ಮನಸ್ಸಿಗೆ ಬಹಳ ಖುಷಿಯಾಯಿತು. ಇವತ್ತು ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ರೀತಿ ಬಹಳ ಒಂದು ಸಂತೋಷವನ್ನು ಕೊಡುವಂಥದ್ದು. ಯಾಕೆಂತೇಳಿದರೆ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಗುರುತಿಸುವಂಥ ವೇದಿಕೆಗಳು ಇವತ್ತು ಭಾಳ ಕಡಿಮೆ ಇದೆ. ಅದು ಇವತ್ತು ಹೆಚ್ಚಾಗಬೇಕು. ಮಕ್ಕಳನ್ನು ಜೀವನಕ್ಕೆ ತಯಾರಿಸಬೇಕು. ನಾವು ಮಕ್ಕಳಿಂದ ಕೇವಲ ಗ್ರೇಡ್ಗಳನ್ನು, ಅಂಕಗಳನ್ನು ಮಾತ್ರ ನಿರೀಕ್ಷಿಸಬಾರದು. ಬದಲಾಗಿ ಅವರಿಗೆ ನಾವು ಜೀವನ ಸಂಪನ್ನರನ್ನಾಗಿ ಮಾಡಬೇಕು. ಅವರಿಗೆ ನಾವು ಬದುಕಿನ ಸಂಪನ್ನರನ್ನಾಗಿ ಮಾಡುವಂತಹ ಮಹತ್ ಕಾರ್ಯ ಈ ಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳುವ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯ ಪೋಷಕರೇ, ನಾನು ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ, ಇವತ್ತು ವಿದ್ಯಾಸಂಸ್ಥೆಗಳು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಬಹುದು. ಆದರೆ ಪೋಷಕರಾದ ತಾವುಗಳು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿಕೊಟ್ರೆ ಆ ವಿದ್ಯಾರ್ಥಿಗಳ ಶಿಕ್ಷಣ ಇವತ್ತು ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಖಂಡಿತವಾದರೂ ನಮ್ಮ ಮಕ್ಕಳಿಂದ ನಾವೇ ಮತ್ತೆ ವೃದ್ಧಾಶ್ರಮಕ್ಕೆ ಸೇರುವಂತಹ ಕಾಲ ಕೂಡ ಬರಬಹುದು ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ನಮ್ಮ ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣವನ್ನು ನೀಡೋಣ, ಒಳ್ಳೆಯ ನೈತಿಕ ಮೌಲ್ಯಗಳನ್ನು ಕಲಿಸಿಕೊಡೋಣ. ಆ ನಿಟ್ಟಿನಲ್ಲಿ ಎಲ್ಲರ ಪ್ರಯತ್ನ ಬೇಕು ಎಂಬ ಮಾತಿನೊಂದಿಗೆ ಇವತ್ತು ಅವಕಾಶವನ್ನು ಕೊಟ್ಟಂತಹ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಮಾನ್ಯ ಕಲಂದರ್ ಸರ್, ಹಾಗೆಯೇ ಈ ಸಂಸ್ಥೆಯ ನುರಿತ ಅಧ್ಯಾಪಕ ವೃಂದ ಎಲ್ಲರಿಗೂ ನಾನು ನಮಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ನಮನಗಳು ಸರ್. ವಂದನೆಗಳು ಸರ್. ಈಗ ನಮ್ಮ